ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ RBI ಇಂದ ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಜಸ್ಟ್ ಇದಕ್ಕೆ 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ, ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ, ಮತ್ತು ಸಿಲೆಬಸ್ ಮತ್ತು ಏಜ್ ಲಿಮಿಟ ಪ್ರತಿಯೊಂದು A to Z ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು ಮತ್ತು KPTCL ಬಗ್ಗೆ ಆಯ್ತು ಜಾಬ್ಸ್ ಬಗ್ಗೆನೂ ಅಪ್ಡೇಟ್ ಸಿಗ್ತಿರ್ತೈತಿ. ಮತ್ತು KPTCL ವಿದ್ಯಾರ್ಥಿಗಳು ಇದ್ರಂದ್ರೆ KPTCL ಬಗ್ಗೆನೂ ಕೂಡ ನಿಮಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ಯಾವಾಗಂದ್ರೆ 15 ಜನವರಿ 2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 4 ಫೆಬ್ರವರಿ 2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಇದನ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗೈತಿ. ಮತ್ತು ಇದರ ಅಪ್ಲೈ ಮೋಡ್ ಲಿಂಕ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಅಪ್ಲೈ ಲಿಂಕು ಹಾಕಿರ್ತನೋ ವಿತ್ ಇದೇನು PDF ಐತ್ಲೆ RBI ಅದ, ಈ PDF ಹಾಕಿರ್ತನೋ. ಯಾಕಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡ್ಕೊಳ್ಳೋಕ್ಕೂ ಈಸಿ ಆಕೈತಿ. ನಿಮ್ದು ಜಸ್ಟ್ ಈಗ 10ನೇ ತರಗತಿ ಪಾಸ್ ಆಗಿದ್ರಂದ್ರೆ ನಿಮ್ಗೆ ಹಾಕುವಂಥ ಏನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಲಿಂಕ್ ಕೂಡ ಇದ್ದಿರ್ತೈತಿ. ಎರಡೂ ಕೂಡ ಹಾಕಿರ್ತನೋ. ನೀವು ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡ್ಕೋಬೋದು. ಟೋಟಲಾಗಿ ವೇಕೆನ್ಸಿಗಳು ನೋಡ್ತಾ ಹೋದ್ರೆ ಟೋಟಲಾಗಿ 572 ಎಷ್ಟಂದ್ರೆ ಟೋಟಲಾಗಿ 572 ವೇಕೆನ್ಸಿಗಳನ್ನು ಕಲ್ಪರ್ ಮಾಡಿರ್ತಾರೆ. ಅದು ಕ್ಯಾಟಗರಿ ವಿಶಿಷ್ಟ ಬರ್ತೈತಿ. ಮತ್ತು ನಿಮ್ಗೆ ಅದಕ್ಕಿಂತ ಮೊದಲು ನೋಡ್ರಿ, ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದವ್ರಿಗೆ ಟೋಟಲ್ 8 ಪೋಸ್ಟ್ಗಳು ಖಾಲಿದಾವೆ. ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ, ಸ್ಕ್ರೀನ್ ಎಲ್ಲ ತೋರಿಸ್ತಾನೆ. ಅದನ್ನು 8 ಪೋಸ್ಟ್ಗಳು ಖಾಲಿದಾವ ಅಂತ. ಇಲ್ಲಿ 572 ವೇಕೆನ್ಸಿಗಳು ಅದಾವ. ಕೊನೆಯ ದಿನಾಂಕ 4 ಫೆಬ್ರವರಿ 2026, 15 ಜನವರಿ 2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 4 ಫೆಬ್ರವರಿ 2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಇದ್ರ ಜೊತೆಗೆ ಲಾಸ್ಟ್ ಪೇಮೆಂಟ್ 4 ಫೆಬ್ರವರಿ 2020 ಅಂದ್ರೆ ಅಪ್ಲಿಕೇಶನ್ ಹಾಕೋಕ್ಕೂ ಕೊನೆಯ ದಿನಾಂಕ 4 ಫೆಬ್ರವರಿ ಮತ್ತು ಪೇಮೆಂಟ್ ಮಾಡೋಕ್ಕೂ ಲಾಸ್ಟ್ ಡೇಟ 4 ಫೆಬ್ರವರಿ ಎರಡು ಅಂದ ಲಾಸ್ಟ್ ಇದ್ದಿರ್ತೈತಿ. ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ 28 ಫೆಬ್ರವರಿ 1 ಮಾರ್ಚ್ 2026 ಇದು ಎಕ್ಸೆಪ್ಟೆಡ್ ಅಂದ್ರೆ ಇವಾಗ ನಡಿಬೋದು ಅಂತ ಕೊಟ್ಟಿರ್ತಾರೆ. ಇದು ಎಕ್ಸಾಕ್ಟ್ ಇದಾದ ಡೇಟ್ ಹೇಳಂಗಿಲ್ಲ. ಈಗ 28ನೇ ತಾರೀಕು ನಡಿಬೋದು, ಇಲ್ಲಿಗೆ ಎಕ್ಸ್ಟೆಂಡ್ ಆಗ್ಬೋದು, ಎರಡೂ ಕೂಡ ಇದ್ದಿರ್ತೈತಿ. ಮತ್ತು ಸ್ಕ್ರೀನಲ್ಲಿ ತೋರಿಸ್ತು ನೋಡ್ರಿ, ನಮ್ಮ ಕರ್ನಾಟಕದವ್ರಿಗೆ 8 ಪೋಸ್ಟ್ಗಳು ಕಲಿದಾವೆ. ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿಗಳ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಟೋಟಲಾಗಿ 572 ವೇಕೆನ್ಸಿಯನ್ನು ಕಲ್ಪರ್ ಮಾಡಿರ್ತಾರೆ. ಇದಕ್ಕೆ PWD ವರ್ಗದ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಕ್ಸ್ ಸರ್ವಿಸ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದವ್ರಿಗೆ ಎಲ್ಲಿ ಅಂದ್ರೆ ಬೆಂಗಳೂರು ಟೋಟಲಾಗಿ 16 ವೇಕೆನ್ಸಿಯನ್ನು ಕಲ್ಪರ್ ಮಾಡಿರ್ತಾರೆ. SCಯಲ್ಲಿ 3 ವೇಕೆನ್ಸಿಯನ್ನು ಕಲ್ಪರ್ ಮಾಡ್ಯಾರು. STಯಲ್ಲಿ ಯಾವುದೇ ರೀತಿ ವೇಕೆನ್ಸಿ ಇಲ್ಲ. OBC ಒಳಗೆ 5 ಮತ್ತು EWSನಲ್ಲಿ 1, ಜನರಲ್ ಮತ್ತು UR ಒಳಗೆ 7, ಟೋಟಲಾಗಿ 16 ವೇಕೆನ್ಸಿಯನ್ನು ಕಲ್ಪರ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಸೇರ್ತಂಗಿ ಟೋಟಲಾಗಿ 16 ವೇಕೆನ್ಸಿ. ಮತ್ತು ಆಲ್ ಓವರ್ ಇಂಡಿಯಾ 572 ವೇಕೆನ್ಸಿಯನ್ನು ಕಲ್ಪರ್ ಮಾಡಿರ್ತಾರೆ. ಇದ್ರ ಜೊತೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಿನ ಮಿತಿ ಬಗ್ಗೆ ಬರೋದಾದರೆ ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಎಷ್ಟಂದ್ರೆ ಮಿನಿಮಮ್ 18 ವರ್ಷ ವಯಸ್ಸು ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಎಷ್ಟಂದ್ರೆ ಈಗ ಮಿನಿಮಮ್ 18 ವರ್ಷ ವಯಸ್ಸು ಆಗಿರ್ಬೇಕು. ಎಷ್ಟಂದ್ರೆ ಮಿನಿಮಮ್ 18 ವರ್ಷ ವಯಸ್ಸು ಮತ್ತು ಮ್ಯಾಕ್ಸಿಮಮ್ 25. ಮತ್ತು ನಿಮಗೆ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ. ಈಗ SC ST ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ನಿಮ್ಗೆ 5 ವರ್ಷ ತನಕ ನಿಮ್ಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಡ್ತಾರೆ. ಮತ್ತು OBCದವ್ರಿಗೆ 3 ವರ್ಷ ತನಕ ವಯಸ್ಸಿನ ಸಡಿಲಿಕೆ ಇದ್ದಿರ್ತೈತಿ, 18ರಿಂದ 25. ಮತ್ತು ವಯಸ್ಸಿನಲ್ಲಿ SC ST 5 ವರ್ಷ, OBC 3 ವರ್ಷ, PWD ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ಬರೋದಾದರೆ ಸ್ಟಾರ್ಟಿಂಗೇ ಹೇಳಿನ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಜಸ್ಟ್ 10ನೇ ತರಗತಿ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ SC ST PWD ಎಕ್ಸ್ ಸರ್ವಿಸ್ದವರಿಗೆ 50 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇರ್ತೈತಿ. ಪ್ಲಸ್ 18% GST ಇರ್ತೈತಿ. ಮತ್ತು ಜನರಲ್ ಮತ್ತು OBC EWS ವರ್ಗದ ಅಭ್ಯರ್ಥಿಗಳಿಗೆ 450 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್. ಇದಕ್ಕೂ ಕೂಡ 18% GST ಇದ್ದಿರ್ತೈತಿ. ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಈಗ ಎಕ್ಸಾಮ್ ಪ್ಯಾಟರ್ನ ಇದ್ರೊಳಗೆ ಟೋಟಲಾಗಿ 120 ಕ್ವಶನ್, 120 ಮಾರ್ಕ್ಸ್. ರೀಸನಿಂಗ್ ಒಳಗೆ 30 ಕ್ವಶನ್, 30 ಮಾರ್ಕ್ಸ್. ಮತ್ತು ಜನರಲ್ ಇಂಗ್ಲೀಷ್ನಲ್ಲಿ 30 ಕ್ವಶನ್, 30 ಮಾರ್ಕ್ಸ್. ಮತ್ತು ಜನರಲ್ ಅವೇರ್ನೆಸ್ನಲ್ಲಿ 30 ಕ್ವಶನ್, 30 ಮಾರ್ಕ್ಸ್. ಮತ್ತು ನ್ಯೂಮ್ಯಾರಿಕಲ್ ಅಬಿಲಿಟಿ ಒಳಗೆ 30 ಕ್ವಶನ್, 30 ಮಾರ್ಕ್ಸ್.
ಟೋಟಲಾಗಿ 120 ಕ್ವಶನ 120 ಮಾರ್ಕ್ಸ್ ಇದ್ದಿರ್ತೈತಿ. ಮತ್ತು ಎಕ್ಸಾಮ್ ಡ್ಯೂರೇಷನ್ ಅಂದ್ರೆ ಟೈಮಿಂಗ್ 90 ನಿಮಿಷ ನಿಮ್ಮ ಟೈಮಿಂಗ್ ಇದ್ದಿರ್ತೈತಿ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ 1/4 ಅಂದ್ರೆ 0.2 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಈಗ ಏನಾದ್ರೆ ಈಗ 4 ಏನಾದ್ರೆ ರಾಂಗ್ ಆನ್ಸರ್, ಈಗ ರಾಂಗ್ ಮಾಡಿರಿ ಅಂದ್ರೆ ಒಂದು ಕರೆಕ್ಟ್ ಮಾಡಿ 4 ಏನಾರ ತಪ್ಪಾದವು ಅಂದ್ರೆ ಈಗೇನು ರೈಟ್ ಆಗಿರ್ತೈತಿ ಆನ್ಸರ್, ಆ ರೈಟ್ ಆಗಿದ್ದ ಆನ್ಸರ್ ಕೂಡ ತಪ್ಪಾಕೈತಿ. ನಿಮ್ಗೆ 90 ನಿಮಿಷ ಟೈಮಿಂಗ್ 1/4 ನೆಗೆಟಿವ್ ಮಾರ್ಕಿಂಗ್. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದ್ರೆ ನಿಮ್ಗೆ ಒಂದೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ, ಒಂದೇದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಎರಡನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ಮೂರನೇದ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇದಿರ್ತೈತಿ. 18ರಿಂದ 25 ವರ್ಷ ವಯಸ್ಸು, ಜಸ್ಟ್ 10th ಪಾಸ್ ಆಗಿತ್ತು ಅಂದರೆ ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಸಿಲೆಬಸ್ ಈಗಲೇ ತಿಳಿಸ್ಕೊಟ್ಟನು. ಮತ್ತು ಏಜ್ ರಿಯಾಕ್ಷನ್ ಕೂಡ ಇರ್ತೈತಿ. 5 ವರ್ಷ SC ದವ್ರಿಗೆ, OBC ದವ್ರಿಗೆ 3 ವರ್ಷ, PWD ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ ತನಕ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದನ್ನು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ.